ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್. ನಮ್ಮ ಚಾನಲಲ್ಲಿ ಆಗಾಗ ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಅಂಥದ್ದೇ ಒಂದು ಒಳ್ಳೆ ಪ್ರಾಪರ್ಟಿಯನ್ನು ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ. ನನ್ನ ಹಿಂದೆ ಏನು ಮನೆ ನೋಡ್ತಾ ಇದ್ದೀರಾ, ಈ ಮನೆ ಸೇಲ್ಗಿದೆ. ಈ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಏನಿದೆ ಅದರ ಬ್ಯಾಕ್ ಸೈಡ್. ಟೆರೇಸ್ ಮೇಲೆ ಹೋದಾಗ ಆ ಅಪಾರ್ಟ್ಮೆಂಟ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ಇದರ ಕನೆಕ್ಟಿವಿಟಿ ವಿಷಯಕ್ಕೆ ಬಂದರೆ, ಈ ಪ್ರಾಪರ್ಟಿಯಿಂದ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಬೆಂಗಳೂರು ತುಮಕೂರು ಹೈವೇ ಸಿಗುತ್ತೆ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಕೂಡ ಇದೆ. ಸೊ ಬೆಸ್ಟ್ ಕನೆಕ್ಟಿವಿಟಿ ಇರುವಂತಹ ಪ್ರಾಪರ್ಟಿ ಇದು. ನೀವು ಈ ಸರೌಂಡಿಂಗ್ ಅಲ್ಲಿ ಕೆಲಸ ಮಾಡೋರಾದ್ರೆ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಹೇಳಿ ಮಾಡಿಸಿದಂತಹ ಪ್ರಾಪರ್ಟಿ. ಬನ್ನಿ ಸ್ನೇಹಿತರೆ, ಈ ಮನೆಯನ್ನ ನೋಡ್ಕೊಂಡ್ ಬರೋಣ. ಇದೊಂದು ಆರ್ಕಿಟೆಕ್ಚರಲ್ ಪ್ಲಾನ್ ಬಿಲ್ಡಿಂಗ್ ಆಗಿದ್ದು, ಇಲ್ಲಿ ಎಲಿವೇಶನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಲ್ಯಾಟ್ರೈಟ್ ಸ್ಟೋನ್ಗಳನ್ನ ಬಳಸಿ ಸೂಪರ್ ಆಗಿ ಎಲಿವೇಶನ್ ಮಾಡಲಾಗಿದೆ. ಸೈಟ್ ಅಲ್ಲಿ ಏರಿಯಾ ಬಂದು ಫ್ರಂಟ್ ಅಲ್ಲಿ 30 ಫೀಟ್ ಇದ್ದು, ಒಳಗಡೆ 23.5 ಒಂದ್ ಸೈಡ್, ಇನ್ನೊಂದ್ ಸೈಡ್ 25.5 ಇದೆ. ದೇವ್ರ ಮೇಲೆ ಬೆಳೆದಿದೆ. ನೀವು ವಾಸ್ತು ನೋಡೋದಾದ್ರೆ ಇದು 100% ವಾಸ್ತು ಇರುವಂತಹ ಸೈಟ್. ಮನೆ ಮುಂದೆ ನಿಮಗೆ 30 ಫೀಟ್ ಅಗಲವಾದಂತಹ ರೋಡ್ ಬರ್ತಾ ಇದೆ. ಇಟಾಲಿಯನ್ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ ಗಳನ್ನ ಎಲಿವೇಶನ್ ಅಲ್ಲಿ ನೀವು ಕಾಣಬಹುದಾಗಿದೆ. ಸುಮಾರು 20 ಅಡಿಯಷ್ಟು ಅಗಲವಾದಂತಹ ಗೇಟ್ ಇದ್ದು, ಈ ಗೇಟ್ ಏನಿದೆಯಲ್ಲ ಇಲ್ಲಿ ಇದ್ರ ಮೇಲೆ ನೀವು ಡ್ಯೂಕೋ ಪೇಂಟಿಂಗ್ ಅನ್ನ ಕಾಣಬಹುದು ಗೋಲ್ಡನ್ ಕಲರ್ ಅಲ್ಲಿ. MS ನ ಗೇಟ್ ಕಂಪ್ಲೀಟ್ಲಿ ಓಪನೇಬಲ್ ಗೇಟ್ ಆಗಿರುತ್ತೆ. 3+1 ಕನ್ಸ್ಟ್ರಕ್ಷನ್ ಇದು. ಗ್ರೌಂಡ್ ಫ್ಲೋರ್ ನಲ್ಲಿ 1 BHK ಮನೆ ಬರ್ತಾ ಇದೆ. ವಾಲ್ ಕ್ಲಾಡಿಂಗ್ ಗೆ ಮ್ಯಾಟ್ ಫಿನಿಶಿಂಗ್ ವಿಟಿಫೈಡ್ ಟೈಲ್ಸ್ ಅನ್ನ ಬಳಸಿದ್ದಾರೆ. ಮನೆಯಲ್ಲಿ ಎಲ್ಲಾ ಕಡೆ ಟೀ ಕುಡ್ ನ ವಿಂಡೋವನ್ನ ಕೊಟ್ಟಿದ್ದಾರೆ. ಇನ್ನು ಸೈಟ್ ಬಂದು ಸೌತ್ ಫೇಸಿಂಗ್ ಆಗಿದ್ದು, ಮನೆಗಳು ಈಸ್ಟ್ ಫೇಸಿಂಗ್ ಬರ್ತಾ ಇದೆ. ಇನ್ನು ಪಾರ್ಕಿಂಗ್ ಅಲ್ಲೂ ಕೂಡ ಡಬಲ್ ಸೈಡ್ ಫಾಲ್ ಸಿಂಗಲ್ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ದೊಡ್ಡದಾದಂತಹ ಪಾರ್ಕಿಂಗ್ ಇದೆ. ನೀವು ಒಂದು ಕಾರು 3-4 ಬೈಕ್ ಗಳನ್ನ ಈಸಿಯಾಗಿ ನಿಲ್ಲಿಸ್ಕೊಳ್ಬಹುದು. ಸ್ಟಾರ್ ಕೇಸ್ ನ ಕೆಳಭಾಗದಲ್ಲಿ ನಿಮಗೆ ಸೆಂಟ್ರಲೈಸ್ ಗ್ಯಾಸ್ ಕನೆಕ್ಷನ್ ಇದೆ. ಅದಕ್ಕೂ ಕೂಡ ಸೇಫ್ಟಿ ಮೆಟಲ್ ಗೇಟ್ ಗಳನ್ನ ಮಾಡಲಾಗಿದೆ. ಇನ್ನು 12,000 ಲೀಟರ್ ಕೆಪಾಸಿಟಿಯ ಸಂಪ್ ಬರ್ತಾ ಇದೆ. ಮತ್ತೆ CMC ವಾಟರ್ ಕನೆಕ್ಷನ್ ಕೂಡ ಇದೆ. ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇನ್ನು ಮನೆ ಸುತ್ತಲೂ ಸೇಫ್ಟಿ ಗ್ರಿಲ್ಸ್ ಗಳನ್ನ ಹಾಕಿದ್ದಾರೆ. ಕೆಳಗಡೆ 1 BHK ಬರ್ತಾ ಇದೆ. ಇಲ್ಲಿ ನೀವು ಟೀಕ್ ವುಡ್ ನ ಡೋರ್ ನ ನೋಡಬಹುದು. ಡೋರ್ ಮೇಲೆ PU ಪಾಲಿಶ್ ಆಗಿದೆ, ಡ್ಯೂಕೋ ಪೇಂಟ್ ಮಾಡಿದ್ದಾರೆ. ಇನ್ನು 1 BHK ಒಳಗಡೆ ಇರುವಂತಹ ಹಾಲ್ ಸಾಕಷ್ಟು ದೊಡ್ಡದಾದಂತಹ ಹಾಲ್ ಬರ್ತಾ ಇದೆ. ಫ್ಲೋರಿಂಗ್ ಆಗಿ ಬ್ಲೂ ಪ್ಯಾರಡೈಸ್ ಗ್ರಾನೈಟ್ ಅನ್ನ ಬಳಸಲಾಗಿದೆ. ಟಿವಿ ಯೂನಿಟ್ ಅನ್ನು ಕೂಡ ನೋಡಬಹುದು. ರೆಂಟಲ್ ಮನೆಗೂ ಕೂಡ ಸಖತ್ತಾಗಿರುವಂತಹ ಟಿವಿ ಯೂನಿಟ್ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕೇವಲ ಇಂಟೀರಿಯರ್ ಮಾತ್ರ ಅಲ್ಲ, ನೀವು ಈ ಪ್ರಾಪರ್ಟಿಯಲ್ಲಿ ಸೆಮಿ ಫರ್ನಿಶಿಂಗ್ ಕೂಡ ನೋಡಬಹುದು. ನೀವು ಮೇಲೆ ನೋಡಿರ್ಬೋದು, ಡಿಸೈನರ್ ಲೈಟ್ ಕೂಡ ಹಾಕಿದ್ದಾರೆ. ಈ ರೆಂಟಲ್ ಹೌಸ್ ಅಲ್ಲಿ ಇಲ್ಲಿ ದೇವರ ಮನೆ ಬರ್ತಾ ಇದೆ. ಇದು ಕಿಚನ್ ಅಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕೆಳಗಡೆ ನೀವು ಕಿಚನ್ ಕ್ಯಾಬಿನೆಟ್ ಗಳನ್ನ, ಮೇಲ್ಗಡೆ ಲಾಫ್ಟ್ ಅನ್ನ ನೋಡಬಹುದು. ರೆಂಟಲ್ ಹೌಸ್ ಗಳಿಗೂ ಕೂಡ ಇಲ್ಲಿ ಇಂಟೀರಿಯರ್ ಮಾಡಿ ಕೊಡಲಾಗಿದೆ. ಮೇಲ್ಗಡೆ ನೋಡಿ ಎಲ್ ಶೇಪ್ ನಲ್ಲಿ ಲಾಫ್ಟ್ ಅನ್ನ ಕೊಟ್ಟಿದ್ದಾರೆ. ಲಾಫ್ಟ್ ನ ಕೆಳಭಾಗದಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಕೂಡ ನೋಡಿದ್ರಿ. ಓನರ್ ಮನೆಗೆ ಮಾತ್ರವಲ್ಲದೆ ರೆಂಟಲ್ ಹೌಸ್ಗೂ ಕೂಡ ಕ್ವಾರ್ಟ್ಸ್ ನ ಸಿಂಕ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಇದು 1 BHK ಆಗಿದ್ರಿಂದ ಒಂದು ಕಾಮನ್ ಬಾತ್ರೂಮ್ ಬರ್ತಾ ಇದೆ. ಬಾತ್ರೂಮ್ ನಲ್ಲಿ ರೂಪ್ ಟಾಪ್ ವರೆಗೂ ಟೈಲ್ಸ್ ಹಾಕಿದೆ. ಲೈಟ್ ಅಂಡ್ ಡಾರ್ಕ್ ಶೇಡ್ ಅಲ್ಲಿ ಟೈಲ್ಸ್ ನೋಡಬಹುದು. ಫ್ಲೋರಿಂಗ್ ಗೆ ಆಂಟಿ ಸ್ಕಿಡ್ ಟೈಲ್ಸ್ ನ ಬಳಸಲಾಗಿದೆ. ಇಲ್ಲಿ ಎಲ್ಲಾ ಕಡೆ ಜಾಗ್ವಾರ್ ನ ಫಿಟ್ಟಿಂಗ್ಸ್ ಗಳು ಬರ್ತಾ ಇದೆ. ಬಾತ್ರೂಮ್ ಅಲ್ಲಿ ಒಂದು ಹ್ಯಾಂಡ್ ವಾಷಿಂಗ್ ಮತ್ತು ಒಂದು ಫ್ಲೋರ್ ಮೌಂಟೆಡ್ ಕಮೋಡ್ ಅನ್ನ ನೀವು ನೋಡಬಹುದು. ಬಾತ್ರೂಮ್ ಡೋರ್ ನ ಮೇಲ್ಭಾಗದಲ್ಲಿ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ. ಇಲ್ಲಿ WPVC ನ ವಾಟರ್ ಪ್ರೂಫ್ ಡೋರ್ ಅನ್ನ ಬಳಸಲಾಗಿದೆ. ಸೊ 1 BHK ಹೌಸ್ ಆಗಿದ್ರಿಂದ ಒಂದು ಬೆಡ್ರೂಮ್ ಇರಬೇಕಲ್ಲ, ಬನ್ನಿ ಆ ಬೆಡ್ರೂಮ್ ಅನ್ನ ನೋಡ್ಕೊಂಡ್ ಬರೋಣ. ಸಾಕಷ್ಟು ದೊಡ್ಡದಾದಂತಹ ಬೆಡ್ರೂಮ್ ಬರ್ತಾ ಇದೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ಅಂತ ಒಂದು ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಅನ್ನ ನೋಡ್ತಾ ಇದ್ದೀರಾ. ಇನ್ನು ಮೇಲ್ಗಡೆ ಲಾಫ್ಟ್ ಮತ್ತು ಕೆಳಗಡೆ ವಾರ್ಡ್ರೋಬ್ ಕೂಡ ಇದೆ. ಇನ್ನು ವಾರ್ಡ್ರೋಬ್ ಒಳಗಡೆ ಸೆನ್ಸರ್ ಲೈಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಮನೆಯ ಚಿಕ್ಕ ಡೀಟೇಲ್ಸ್ ಗಳನ್ನ ನೋಡಿ. ಡೋರ್ ಹಿಂದೆ ಡೋರ್ ಸ್ಟಾಪರ್ ಕೂಡ ಆಲ್ರೆಡಿ ಹಾಕಿದಿದೆ. ಇನ್ನು ರೆಂಟಲ್ ಮನೆ ಇಷ್ಟು ಡೀಟೇಲ್ ಆಗಿ ಕಟ್ಟಿರ್ಬೇಕಾದ್ರೆ ಓನರ್ನ ಓನ್ ಹೌಸ್ ಹೆಂಗಿದೆ ನೋಡ್ಕೊಂಡ್ ಬರೋಣ ಬನ್ನಿ. ಇನ್ನು ಸ್ಟೇರ್ ಕೇಸ್ ನ ವಿಷಯಕ್ಕೆ ಬಂದ್ರೆ 3 ಅಡಿಯಷ್ಟು ಅಗಲವಾದಂತಹ ಸ್ಟೇರ್ ಕೇಸ್ ಬರ್ತಾ ಇದೆ. MS ನ ರೇಲಿಂಗ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು.
ಈ ಮನೆಯಲ್ಲಿ ಲೀಫ್ ಥೀಮನ್ನು ಇಟ್ಕೊಂಡು ಸಾಕಷ್ಟು ಕಡೆ CNCಯನ್ನು ಮತ್ತು ವಿಂಡೋ ಮೇಲೆ ಈ ರೀತಿಯ ಡಿಸೈನನ್ನು ನೋಡ್ಬೋದು. ಒಂದೇ ಥೀಮಲ್ಲಿ ಮಾಡಿದಾಗಿದೆ. ದೊಡ್ಡದಾದಂತಹ ವಿಂಡೋ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೇಲ್ಗಡೆ ನೀವು ಫಾಲ್ ಸೀಲಿಂಗ್ ನೋಡ್ಬೋದು. ಇಲ್ಲಿ ದೊಡ್ಡದಾದಂತಹ ಬರ್ಮಾ ಟೀಕ್ನ ಡೋರ್ ಬರ್ತಾ ಇದೆ. ಬರ್ಮಾ ಬಾರ್ಡರ್ ಅಲ್ಲ, ಬರ್ಮಾ ಟೀಕ್. ಇಲ್ಲಿ ಬ್ರಾಸ್ನ ಫಿಟ್ಟಿಂಗ್ಗಳನ್ನ ನೋಡ್ಬೋದು. ಇಲ್ಲಿ ಕಾರ್ವಿಂಗ್ ಮೇಲೆ ಗೋಲ್ಡನ್ ಕಲರ್ ಡ್ಯೂಕೋ ಪೇಂಟ್ ಮಾಡಲಾಗಿದೆ. PU ಪಾಲಿಶ್ ಆಗಿದೆ. ಸಾಕಷ್ಟು ಅಗಲವಾದಂತಹ ವಾಸ್ಕಲ್ ಬರ್ತಾ ಇದೆ. ಸೊ ವೆಲ್ಕಮ್ ಟು ಯುವರ್ ಡ್ರೀಮ್ ಹೌಸ್. ಸ್ನೇಹಿತರೆ, ಇದು ಹಾಲು. ಸಾಕಷ್ಟು ದೊಡ್ಡದಾದಂತಹ ಹಾಲ್ ಬರ್ತಾ ಇದೆ. ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಎನ್ನುವಂತಹ TV ಯೂನಿಟ್ ಅನ್ನ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ಸಾಕಷ್ಟು ಸ್ಟೋರೇಜ್ ಕೂಡ ಇದೆ. ಇನ್ನು ಮೇಲ್ಗಡೆ ಸೂಪರ್ ಆಗಿರುವಂತಹ ಫಾಲ್ ಸೀಲಿಂಗ್, ಮಧ್ಯದಲ್ಲಿ ಒಂದು BLDC ಫ್ಯಾನ್. ಅಷ್ಟೇ ಅಲ್ಲ, ವಾಲ್ ಮೇಲೆ ಎಷ್ಟು ಸುಂದರವಾದಂತಹ ಡಿಸೈನರ್ ಲೈಟ್ ಅನ್ನು ಹಾಕಿದ್ದಾರೆ ನೋಡಿ. ಇನ್ನು ಕ್ರಾಸ್ ವೆಂಟಿಲೇಷನ್ಗಾಗಿ 2 ದೊಡ್ಡ ದೊಡ್ಡ ವಿಂಡೋಗಳನ್ನು ಕೊಟ್ಟಿದ್ದಾರೆ. ಸೊ ಈ ಮನೆಯಲ್ಲಿ ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಫಿಷಿಯಂಟ್ ಆದಂತಹ ವೆಂಟಿಲೇಷನ್ ಸಿಗ್ತಾ ಇದೆ. ಇದು ಹಾಲ್ನ ಒಂದು ಲುಕ್. ನೀವು ಈ ಹಾಲ್ನ ಒಂದ್ಸರಿ ಪೂರ್ತಿಯಾಗಿ ನೋಡ್ಕೊಂಡು ಬರಬೇಕು. ಇನ್ನು ಕಿಚನ್ಗೆ ಹೋಗುವಾಗ ಇಲ್ಲಿ ವಾಲ್ ಪಾರ್ಟಿಷನ್ ನೋಡ್ಬೋದು ನೀವು. ಕಿಚನ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಒಂದು ಶ್ಯಾಂಡಿಲಿಯರ್ ಕೂಡ ಸಿಗ್ತಾ ಇದೆ. ಇಲ್ಲಿ ಎಲ್ಲ ಕಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಈವನ್ ಕಿಚನ್ ನಲ್ಲೂ ಕೂಡ. ಇನ್ನು ಇದು ಕಿಚನ್ ನಲ್ಲಿ ಡಾರ್ಕ್ ಮತ್ತು ಲೈಟ್ ಕಾನ್ಸೆಪ್ಟ್ ಅಲ್ಲಿ ರೂಫ್ ಟಾಪ್ ವರೆಗೂ ಟೈಲ್ಸ್ ಹಾಕಿದ್ದಿದೆ. ಮತ್ತೆ ಸ್ಟೋರೇಜ್ ಯೂನಿಟ್ಗಳು ಸಿಗ್ತಾ ಇದೆ. ಕೆಳಗಡೆ ನೀವು ಕಿಚನ್ ಕೌಂಟರ್ನ ಕೆಳಭಾಗದಲ್ಲಿ ಕಿಚನ್ ಕ್ಯಾಬಿನೆಟ್ಗಳನ್ನ ನೋಡಬಹುದು. ಮೇಲ್ಗಡೆ ಹೇಳಿದ್ನಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಅಂತ. ಒಂಥರ ಕ್ಲೌಡಿ ಡಿಸೈನ್ನ ಫಾಲ್ ಸೀಲಿಂಗ್ ತುಂಬಾನೇ ಎಲಿಗೆಂಟ್ ಆಗಿ ಬಂದಿದೆ. ಇನ್ನು ಕಿಚನ್ ಕೌಂಟರ್ನ ಬ್ಯಾಕ್ ಸೈಡಲ್ಲಿ ನಿಮಗೆ ಮೇಲ್ಗಡೆ ಲಾಫ್ಟ್ ಬರ್ತಾ ಇದೆ. ಒಂದು ಟಾಲ್ ಯೂನಿಟ್ ಕೂಡ ಬರ್ತಾ ಇದೆ. ಆಮೇಲೆ ಅದನ್ನು ತೋರಿಸ್ತೀನಿ. ಈಗ ನಾವು ಕಿಚನ್ ಕ್ಯಾಬಿನೆಟ್ಗಳನ್ನ ನೋಡ್ಕೊಂಡು ಬರೋಣ. ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಇಲ್ಲಿ ಕಟ್ಲರಿಗಾಗಿ ಇಲ್ಲೊಂದು ಯೂನಿಟ್ ಅನ್ನು ಕೊಡಲಾಗಿದೆ. ಅದರ ಕೆಳಭಾಗದಲ್ಲಿ ನಿಮಗೆ ಕಪ್ ಅಂಡ್ ಸಾಸರ್ಗಾಗಿ ಬರ್ತಾ ಇದೆ. ಇನ್ನು ಕೆಳಗಡೆ ನಿಮಗೆ ಒಂದು ತಾಲಿ ಯೂನಿಟ್ ಬರ್ತಾ ಇದೆ. ಇದರ ಪಕ್ಕದಲ್ಲಿ ನಿಮಗೆ ಒಂದು ಬಾಟಲ್ ಫುಲ್ ಔಟ್ ಬರ್ತಾ ಇದೆ. ಕಿಚನ್ ನಲ್ಲಿ ಆಫ್ ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾಟಲ್ ಫುಲ್ ಔಟ್ ಪಕ್ಕದಲ್ಲಿ ನಿಮಗೆ ಒಂದು ವಯರ್ಡ್ ಬಾಸ್ಕೆಟ್ ಬರ್ತಾ ಇದೆ. ಅದರ ಕೆಳಗಡೆ ಮತ್ತೊಂದು ತಾಲಿ ಯೂನಿಟ್ ಬರ್ತಾ ಇದೆ. ಸೊ ಸಫಿಷಿಯಂಟ್ ಆದಂತಹ ಸ್ಟೋರೇಜ್ ಮನೆಯ ಪಾತ್ರೆಗಳನ್ನು ಇಡೋದಕ್ಕೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಇನ್ನು ಇಲ್ಲೂ ಕೂಡ ಅಷ್ಟೇ ಕ್ವಾರ್ಟ್ಸ್ನ ಸಿಂಕ್ ಬರ್ತಾ ಇದೆ. ಇನ್ನು ಸಿಂಕ್ನ ಮೇಲ್ಭಾಗದಲ್ಲಿ ವಾಟರ್ ಪ್ಯೂರಿಫೈರ್ಗೂ ಕೂಡ ಕನೆಕ್ಷನ್ ಕೊಡಲಾಗಿದೆ. ಈ ಮನೆಯಲ್ಲಿ ನೀವು ಬಂದು ಮಾಡೋಕೆ ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ. ನೋಡಿ, ಜಸ್ಟ್ ಟ್ಯಾಪ್ ಟರ್ನ್ ಮಾಡಿದ್ರೆ ಸಾಕು ನೀರು ಬರ್ತಿದೆ. ಅಷ್ಟರ ಮಟ್ಟಿಗೆ ರೆಡಿ ಟು ಮೂವ್ ಇನ್ ಅಂತ ಅನ್ಬೋದು. ಏನಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೋದು, ಕೀ ತಗೊಳ್ಳೋದು, ಜಸ್ಟ್ ಟರ್ನ್ ದ ಕೀ ಆ್ಯಂಡ್ ಗೆಟ್ ಇನ್. ನೀವು ಮನ್ಸ್ ಮಾಡಿದ್ರೆ ಈ ವರ್ಷ ಸಂಕ್ರಾಂತಿ ಹಬ್ಬವನ್ನ ನಿಮ್ಮ ಸ್ವಂತ ಮನೆಯಲ್ಲಿ ಆಚರಿಸಬಹುದು. ಕಿಚನ್ ಅಲ್ಲಿ ಸಾಕಷ್ಟು ಸ್ಟೋರೇಜ್ ಯೂನಿಟ್ ನ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಇಲ್ಲಿ ನೋಡಬಹುದು, ನೀವು ಫ್ಲೂಟೆಡ್ ಗ್ಲಾಸ್ ಅನ್ನ ಹಾಕಿ ಒಂದು ಸ್ಟೋರೇಜ್ ಯೂನಿಟ್ ನ ಒಂದು ಭಾಗವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ಕಡೆ ಸಾಫ್ಟ್ ಕ್ಲೋಸರ್ ನ ಕೊಟ್ಟಿದ್ದಾರೆ. ಆಗ್ಲೇ ಹೇಳಿದ್ನಲ್ಲ, ಕಿಚನ್ ಅಲ್ಲಿ ಒಂದು ದೊಡ್ಡ ಟಾಲ್ ಯೂನಿಟ್ ಬರ್ತಾ ಇದೆ ಅಂತ. ನೋಡಿ, ಇದರಲ್ಲೂ ಕೂಡ ಅಷ್ಟೇ ಸಫಿಷಿಯಂಟ್ ಆದಂತಹ ಸ್ಟೋರೇಜ್ ಸಿಗ್ತಾ ಇದೆ. ಕಿಚನ್ ಅಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಅದೇನು ಗೊತ್ತಾ? ಇಲ್ಲಿನ ಸ್ಟೋರ್ ರೂಮ್. ಕಿಚನ್ ಅಲ್ಲಿ ನಿಮಗೆ ಒಂದು ಸುಂದರವಾದಂತಹ ಸ್ಟೋರ್ ರೂಮ್ ಕೂಡ ಸಿಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮನೆಯ ಎಲ್ಲ ಸಾಮಾನುಗಳನ್ನು ಧಾರಾಳವಾಗಿ ಇಟ್ಕೊಳ್ಬೋದು. ಅಷ್ಟು ಸಫಿಷಿಯಂಟ್ ಆದಂತಹ ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ದೇವ್ರ ಮನೆಯಲ್ಲೂ ಅಷ್ಟೇ ಟೀ ಕುಡ್ನ ಸೂಪರ್ ಆಗಿರುವಂತಹ ಡೋರ್ ಬರ್ತಾ ಇದೆ. ದೇವ್ರ ಮನೆ ಮೇಲೂ ಕೂಡ ಪ್ಲೇನ್ ಬಿಟ್ಟಿಲ್ಲ. ಅಲ್ಲಿ ಒಂದ್ ಕಡೆ ಕುಶನ್ ಹಾಕಿದ್ರೆ ಇನ್ನೊಂದ್ ಕಡೆ ರ್ಯಾಪ್ಟರ್ಗಳನ್ನ ಯೂಸ್ ಮಾಡಿದ್ದಾರೆ. ಲೇಟೆಸ್ಟ್ ಟ್ರೆಂಡ್ಗಳನ್ನ ಈ ಮನೆಯಲ್ಲಿ ಆಪ್ಟ್ ಮಾಡ್ಕೊಳ್ಳಲಾಗಿದೆ. ಇನ್ನು ಪೂಜಾ ರೂಮ್ನ ಮೇಲ್ಭಾಗದಲ್ಲಿ ನೀವು ಲೈಟನ್ನು ನೋಡ್ತಾ ಇದ್ರೆ ಗೋಡೆಗಳಿಗೆ ವೈಟ್ ಕಲರ್ಡ್ ಟೈಲ್ಸನ್ನು ಹಾಕಿದ್ದಾರೆ ಮತ್ತು ಗೋಲ್ಡನ್ ಬೀಡಿಂಗನ್ನು ಕೊಟ್ಟಿದ್ದಾರೆ. ನಾವೇನು ಕಿಚನ್ ಎಂಟ್ರಿಲಿ ಪಾರ್ಟಿಷನ್ ನೋಡಿದ್ವಿ, ಅದರ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ. ದೇವಸ್ಥಾನದಿಂದ ಬಂದ ಸಾಮಗ್ರಿಗಳನ್ನ ಅಲ್ಲಿ ಇಟ್ಕೊಳ್ಬಹುದು. ಇನ್ನು ಮುಂದೆ ಬಂದರೆ ನಾವು 2 ಬೆಡ್ರೂಮ್ಗಳಿರುವಂತಹ ಜಾಗಕ್ಕೆ ಬರ್ತೀವಿ. ಇಲ್ಲೂ ಕೂಡ ಅಷ್ಟೇ ಚಾರ್ಕೋಲ್ ಪ್ಯಾನೆಲ್ಗಳನ್ನು ಹಾಕಿ ಡಿಫ್ರೆಂಟ್ ಆದಂತಹ ಲುಕ್ಕನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 2 ಬೆಡ್ರೂಮ್ ಬರ್ತಾ ಇದೆ ಅಂದರೆ ಇಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಈ ಮನೆಯಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಅದನ್ನು ಈ ಪ್ಯಾನೆಲ್ಗಳ ಹಿಂದೆ, ಚಾರ್ಕೋಲ್ ಪ್ಯಾನೆಲ್ಗಳ ಹಿಂದೆ ಹೈಡ್ ಮಾಡಲಾಗಿದೆ.
ಬಾತ್ರೂಮಲ್ಲಿ ಫ್ಲೋರಿಂಗಿಗೆ ಫುಲ್ ಬಾಡಿ ಆ್ಯಂಟಿಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ವಾಲ್ಗಳಿಗೂ ಅಷ್ಟೇ ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಕಾಂಬಿನೇಷನಲ್ಲಿ ಅಪ್ ಟು ರೂಫ್ ಟಾಪ್ವರೆಗೂ ಕೂಡ ಟೈಲ್ಸನ್ನು ಹಾಕಿದ್ದಿದೆ. ಈ ಮನೆ ಏನು ಅಂದರೆ ನೀವು ನಿಂತು ಕಟ್ಟಿಸಿದ್ರು ಕೂಡ ಇಷ್ಟು ನೀಟಾಗಿ ಇಷ್ಟು ಒಳ್ಳೆಯ ಪ್ರಾಡಕ್ಟ್ಗಳನ್ನು ಬಳಸಿ ಈ ರೀತಿಯ ಔಟ್ಕಮನ್ನು ಪಡೆಯೋದು ತುಂಬಾ ಕಷ್ಟ. ಈ ಮನೆಯನ್ನು ಕಟ್ಟಿಸಿದವರು ಇದನ್ನು ತುಂಬ ಪ್ಯಾಷನ್ನಿಂದ ಕಟ್ಟಿದ್ದಾರೆ ಅಂತ ಹೇಳ್ಬಹುದು. ಅದಕ್ಕೆ ಪುರಾವೆ ಅನ್ನುವಂತೆ ಲಾಸ್ಟಲ್ಲಿ ನೀವು ವಿಡಿಯೋದ ಕೊನೆಯಲ್ಲಿ ಮನೆಯ ಕನ್ಸ್ಟ್ರಕ್ಷನ್ನ ಕೆಲವೊಂದು ಫುಟೇಜ್ಗಳನ್ನು ಕೂಡ ಹಾಕಿರ್ತೀನಿ. ಇಲ್ಲಿ ಬಳಸಿರುವಂತಹ TMT ಇರ್ಬೋದು ಅಥವಾ ಸಿಮೆಂಟ್ ಇರ್ಬೋದು, ರಿಯಲಿ ವೆರಿ ಗುಡ್ ಕ್ವಾಲಿಟಿಯ ಮಟೀರಿಯಲ್ಗಳನ್ನು ಬಳಸಲಾಗಿದೆ. ಸಾಮಾನ್ಯವಾಗಿ ಕಟ್ಟಿರುವ ಮನೆಗಳನ್ನು ಖರೀದಿ ಮಾಡುವಾಗ ಯೋಚನೆ ಮಾಡೋದು ಒಳಗೆ ಉಪಯೋಗಿಸಿರುವಂತಹ ಮಟೀರಿಯಲ್ಗಳ ಬಗ್ಗೆ. ಈ ಮನೆಯಲ್ಲಿ ಹಾಗಲ್ಲ. ಇಲ್ಲಿ ಎಕ್ಸ್ಟರ್ನಲಿ ಹಾಗೂ ಇಂಟರ್ನಲಿ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಗಳನ್ನು ಬಳಸಲಾಗಿದೆ. ಇನ್ನು ಬಾತ್ರೂಮ್ಗೆ ವಾಟರ್ ಪ್ರೂಫ್ ಡೋರನ್ನು ಹಾಕಿದ್ದಾರೆ. ಬನ್ನಿ ಇಲ್ಲಿ ಮೊದಲೇ ಬೆಡ್ರೂಮ್ ನೋಡೋಣ. ಈ ಮನೆ 2 BHK ಹೌಸ್ ಆಗಿರುತ್ತೆ. ಬೆಡ್ರೂಮ್ ಡೋರ್ನ ವಿಷಯಕ್ಕೆ ಬಂದರೆ ಇದು ಪೈನ್ ವುಡ್ನ ಡೋರ್ ಆಗಿದೆ. ಈ ಬೆಡ್ರೂಮಲ್ಲಿ ನೀವು ಮೇಲ್ಗಡೆ ಫಾಲ್ ಸೀಲಿಂಗನ್ನು ನೋಡ್ಬೋದು ಮತ್ತು ಡಿಸೈನರ್ ಲೈಟನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ನೀವು ಲಾಫ್ಟ್ ಮತ್ತು ವಾರ್ಡ್ರೋಬ್ಗಳನ್ನು ನೋಡ್ಬೋದು. ಇಲ್ಲಿ ನಿಮಗೆ ವಿತ್ ಕಾಟ್ ಬರ್ತಾ ಇದೆ. ಕಾಟ್ ಕೂಡ ವಿತ್ ಸ್ಟೋರೇಜ್ ಸಿಗ್ತಾ ಇದೆ. ವುಡನ್, ವೈಟ್ ಮತ್ತು ಗೋಲ್ಡನ್ ಟೀಪಟ್ಟಿ ಯೂಸ್ ಮಾಡಿರುವಂತಹ ಪ್ಯಾಟರ್ನಲ್ಲಿ ನೀವು ಲಾಫ್ಟ್ ಮತ್ತು ವಾರ್ಡ್ರೋಬನ್ನು ನೋಡಿದ್ರಿ. ಇವಾಗ ನಾವು ನೋಡ್ತಾ ಇರೋದು ಸೆಕೆಂಡ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇದು ಅಷ್ಟೇ ಪೈನ್ ವುಡ್ನ ಡೋರ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಇದು ಕೂಡ ಅಷ್ಟೇ ಫುಲ್ಲಿ ಫರ್ನಿಶ್ಡ್ ಆಗಿದೆ. ಮೇಲ್ಗಡೆ ನೀವು ಪ್ರೊಫೈಲ್ ಲೈಟಿಂದ ಫಾಲ್ ಸೀಲಿಂಗನ್ನು ನೋಡ್ಬೋದು. ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾದಂತಹ ಮಂಚ ಬರ್ತಾ ಇದೆ. ಅಷ್ಟೇ ಅಲ್ಲ, ಡ್ರೆಸ್ಸಿಂಗ್ ಯೂನಿಟ್ ಇರ್ಬೋದು. ಡ್ರೆಸ್ಸಿಂಗ್ ಯೂನಿಟಲ್ಲೂ ಕೂಡ ಅಷ್ಟೇ ಲೈಟಿಂಗ್ನೆಲ್ಲ ನೀವು ನೋಡ್ತಾನೆ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ಟಡಿ ಮೇಲ್ಗಡೆ ಲಾಫ್ಟ್ ಬರ್ತಾ ಇದೆ. ಈ ವೈಟ್ ಆ್ಯಂಡ್ ವುಡನ್ ಕಲರ್ ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಬರ್ತಾ ಇದೆ ವಿತ್ ಸೆನ್ಸರ್ ಲೈಟ್ಗಳ ಜೊತೆ. ಬೆಡ್ರೂಮಲ್ಲಿ ಬೆಡ್ ಜೊತೆ ಬೆಡ್ ಸೈಡ್ ಟೇಬಲ್ ಕೂಡ ನೋಡ್ಬೋದು ನೀವಿಲ್ಲಿ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗಾಗಿ ಒಂದು ವಿಂಡೋವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ ಅಷ್ಟೇ ವಾಟರ್ ಪ್ರೂಫ್ ಡೋರನ್ನು ಬಳಸಿದ್ದಾರೆ. ಈ ಬಾತ್ರೂಮ್ನಲ್ಲೂ ನಿಮಗೆ ಫ್ಲೋರ್ ಮೌಂಟೆಡ್ ಕಮೋಡ್ ಬರ್ತಾ ಇದೆ. ಸೇಮ್ ಟೈಲ್ಸ್ಗಳು ಇಲ್ಲೂ ಕೂಡ ಹಾಕಿದ್ದಾರೆ, ಡಾರ್ಕ್ ಮತ್ತು ಲೈಟ್ ಕಲರ್ ಕಾಂಬಿನೇಷನ್ನಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ಸಿಗ್ತಾ ಇದೆ. ಮನೆಯಲ್ಲಿ ಎಲ್ಲ ಕಡೆ ಹೈಫೈನ ಸ್ವಿಚಸ್ಸನ್ನು ಬಳಸಿದ್ದಾರೆ. ಇಲ್ಲಿ ಬಳಸಿರುವಂತಹ ಡಿಸೈನರ್ ಲೈಟ್ಗಳು ಎನ್ಹಾನ್ಸಿಂಗ್ ದ ಬ್ಯೂಟಿ ಆಫ್ ದಿಸ್ ಹೌಸ್ ಅಂತ ಹೇಳ್ಬಹುದು. ಬನ್ನಿ ಟೆರೆಸ್ಗೆ ಹೋಗೋಣ. ಇನ್ ದ ಬಿಗಿನಿಂಗ್ ಆಫ್ ವಿಡಿಯೋ ನಾನೊಂದು ವಿಷಯ ಹೇಳಿದ್ದೆ ನಿಮಗೆ. ಈ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಪಾರ್ಟ್ಮೆಂಟ್ ಏನಿದೆ ಅದರ ಹಿಂದ್ಗಡೆ ಅಂತ. ನೋಡಿ, ಇಲ್ಲಿಂದ ಕಾಣ್ತಿದೆಯಲ್ಲ, ಅದೇ ಅಪಾರ್ಟ್ಮೆಂಟು ಪ್ರೆಸ್ಟೀಜ್ ಜಿಂದಾಲ್ ಸಿಟಿ. ಮೇಲ್ಗಡೆ ನೀವು ವಾಟರ್ ಟ್ಯಾಂಕ್ ನೋಡ್ಬೋದು. ಆಶೀರ್ವಾದ್ ಕಂಪನಿಯ ವಾಟರ್ ಟ್ಯಾಂಕ್ ಬರ್ತಾ ಇದೆ. ಈ ಜಾಗದಲ್ಲಿ ನೀವು ವಾಷಿಂಗ್ ಮಷಿನ್ನ, ಡಿಶ್ ವಾಷರ್ನ ಪ್ಲೇಸ್ ಮಾಡಿಕೊಂಡು ಮೇಲ್ಗಡೆ ಒಂದು MS ಗೇಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಿಕ್ಕ ಹಾಗೆ ವಾಟರ್ಗಿರ್ಬೋದು, ಪವರ್ಗಿರ್ಬೋದು, ಎಲ್ಲ ರೀತಿಯ ಕನೆಕ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಟೆರೆಸ್ ಮೇಲೆ ಡ್ಯಾಮ್ ಪ್ರೂಫಿಂಗ್ ಕೂಡ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಕೈಯಿಂದ ಬಟ್ಟೆ ತೊಳೆಯೋಕೆ ಅಂತ ಪ್ರೊವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋಕೆ MS ಲ್ಯಾಡರ್ ಕೂಡ ಇದೆ. ಈ ಮನೆಯಲ್ಲಿ ಸೋಲಾರ್ಗೆ, ಗೀಸರ್ಗೆ ಅಂತ ಎಲ್ಲ ರೀತಿಯ ಪ್ರೊವಿಷನ್ನ ಕೊಡಲಾಗಿದೆ. ಅಷ್ಟೇ ಅಲ್ಲ, ಬಟ್ಟೆ ಒಣಸೋ ಕಂಬಿ ಕಟ್ಟೋಕೆ U-ಆಂಗಲ್ಗಳನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಈ ಮನೆಯ ಸ್ಟ್ರಕ್ಚರ್ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿರುವಂತಹ ಒಂದು ಕಾಲಮ್ ನೋಡಿದ್ರೆ, ಬಳಸಿರುವಂತಹ TMT ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಇಲ್ಲಿ CNC ಕಟಿಂಗಿಗೂ ಕೂಡ 4 mm ಥಿಕ್ನೆಸ್ನ ಮೆಟಲ್ ಶೀಟನ್ನು ಬಳಸಲಾಗಿದೆ. ಸ್ನೇಹಿತರೆ, ಸುತ್ತಲೂ ಲೊಕ್ಯಾಲಿಟಿ ನೋಡ್ಕೊಂಡು ಬನ್ನಿ. ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್, ಒಳ್ಳೆ ಮಟೀರಿಯಲ್ಗಳನ್ನು ಬಳಸ್ಕೊಂಡು ಮಾಡಿರುವಂತಹ ಮನೆ ಇದು. ಅಷ್ಟೇ ಅಲ್ಲದೆ ಇಲ್ಲಿ ಸೆಟ್ ಬ್ಯಾಕ್ ನೋಡ್ತಾ ಇದ್ದೀರಾ ಅಲ್ಲ, ಈ ಮನೆಯಲ್ಲಿ ದೇವಮೂಲೆ ಕೂಡ 2.5 ಅಡಿಯಷ್ಟು ಬೆಳೆದಿದೆ. ಇದರಿಂದಾಗಿ ನೀವು ವಾಸ್ತು ನೋಡೋರಾಗಿರಲಿ, ವಸ್ತುಗಳನ್ನು ನೋಡಿ ಖರೀದಿ ಮಾಡೋರಾಗಿರಲಿ, ಎಲ್ಲರಿಗೂ ಹೇಳಿ ಮಾಡಿಸಿದಂತಹ ಮನೆ ಇದು. ಬೇಕಿದ್ರೆ ನೋಡಿ, ಇಲ್ಲಿ ಬಳಸಿರುವಂತಹ ವಸ್ತುಗಳನ್ನು, ಸಿಮೆಂಟ್ ಕೂಡ ಅಷ್ಟೇ, ಬಿರ್ಲಾ ಸೂಪರ್ ಸಿಮೆಂಟನ್ನು ಕನ್ಸ್ಟ್ರಕ್ಷನ್ಗಾಗಿ ಬಳಸಲಾಗಿದೆ. ನಾನು ನಿಮಗಾಗಿ ಈ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ.
ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಡೀಟೇಲ್ಸಲ್ಲಿ ನೀವು ಲೊಕ್ಯಾಲಿಟಿ ಇರ್ಬೋದು, ಕನ್ಸ್ಟ್ರಕ್ಷನ್ಗಾಗಿ ಬಳಸಿರುವಂತಹ ಮಟೀರಿಯಲ್ಗಳಿರ್ಬೋದು, ಅಥವಾ ಸೈಟಲ್ ಏರಿಯಾ ಇರ್ಬೋದು, ಫೇಸಿಂಗ್ ಇರ್ಬೋದು, ಎಲ್ಲದರ ಬಗ್ಗೆನೂ ಇಲ್ಲಿಂದ ತಿಳ್ಕೊಳ್ಬಹುದು. ಹಾಗಾದರೆ ಈ ಪ್ರಾಪರ್ಟಿಯ ಬೆಲೆ ಎಷ್ಟು ಅಂತ ನೀವು ಕೇಳೋದಾದರೆ ಇದರ ಪ್ರೈಸ್ ಓನ್ಲಿ 99 ಲ್ಯಾಕ್ಸ್ ಅಷ್ಟೇ. ಕೇವಲ 99 ಲಕ್ಷ ರೂಪಾಯಿಗಳಿಗೆ ನಂಬಲಾರದಂತಹ ಮನೆ ಅಂತ ನಾನು ತಮ್ನೇಲ್ನಲ್ಲಿ ಹೇಳಿದ್ದು ನಿಜ. ಇನ್ನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ಪ್ರಾಪರ್ಟಿ ಸೇಲ್ಗಿದ್ರೆ, ಅದು ಫಾರ್ಮ್ ಲ್ಯಾಂಡ್ ಆಗಿರಲಿ, ಫಾರ್ಮ್ ಹೌಸ್ ಆಗಿರಲಿ, ಕಮರ್ಷಿಯಲ್ ಪ್ರಾಪರ್ಟಿ ಆಗಿರಲಿ, ರೆಂಟಲ್ ಹೌಸ್ಗಳಿರುವಂತಹ ಪ್ರಾಪರ್ಟಿ ಆಗಿರಲಿ, ಅಥವಾ ಇಂಡಿವಿಜುವಲ್ ಮನೆಗಳಾಗಿರಲಿ, ನಿಮಗೆ ಆ ಪ್ರಾಪರ್ಟಿಯನ್ನು ಸೇಲ್ ಮಾಡಬೇಕು ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆದರೆ ಒಂದು ಕಂಡೀಷನ್ ಅಪ್ಲೈಡ್. ಅದೇನು ಅಂದರೆ ನಿಮ್ಮ ಪ್ರಾಪರ್ಟಿ ಜೆನ್ಯೂನ್ ಆಗಿರಬೇಕು, ಟೈಟಲ್ ಕ್ಲಿಯರ್ ಆಗಿರಬೇಕು. ಅಂತಹ ಪ್ರಾಪರ್ಟಿ ನಿಮ್ಮ ಹತ್ರ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ಇನ್ನು ಹೊಸ ಪ್ರಾಪರ್ಟಿಗಳ ಬಗ್ಗೆ ಇನ್ಫಾರ್ಮೇಶನ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.